ಮಾಡಿಸ್ತೀನಿ ಈ ಡ್ರಾಮಾ ಮಾಡಿಸ್ತೀನಿ ಅಂತೇಳಿ ಏಕಾಏಕಿ गूढ़ मैं क्या करी उससे उन्होंने निकाल हाथ में लेने से पहले मैं जो निकाल को क्या है मारी वो सिचुएशन ही चाया वो ಶಿಕ್ಷಕನಿಗೆ ಚಪ್ಪಲಿಯಿಂದ ಹೊಡೆದ ಮಹಿಳಾ ಶಿಕ್ಷಕಿ. ಹೌದು ವೀಕ್ಷಕರೇ, ಶಿಕ್ಷಕರು ಎಲ್ಲರಿಗೂ ಮಾದರಿಯಾಗುವಂತೆ ನಡೆದುಕೊಳ್ಬೇಕು. ಆದರೆ ಇಲ್ಲೊಬ್ಬ ಶಿಕ್ಷಕಿ ತಮ್ಮದೇ ಶಾಲೆಯಲ್ಲಿ ಕೆಲಸ ಮಾಡುವ ಇನ್ನೊಬ್ಬ ಶಿಕ್ಷಕನಿಗೆ ಚಪ್ಪಲಿಯಿಂದ ಎಲ್ಲರ ಮುಂದೆಯೇ ಹೊಡೆದು ಅವಮಾನಿಸಿದಂತಹ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ನಗರದ ಆಲಂಪುರ ಪೇಟೆಯಲ್ಲಿರುವಂತಹ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವಂತಹ ಅಮೀನಾ ಕೋಳೂರು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಮಾಡುವ ಕುರಿತು ಅದೇ ಶಾಲೆಯಲ್ಲಿ ಶಿಕ್ಷಕರಾಗಿರುವಂತಹ ಅಂದಾನಯ್ಯ ವಸ್ತ್ರದ ಎಂಬ ಶಿಕ್ಷಕನ ಜೊತೆ ವಾಗ್ವಾದಕ್ಕೆ ಇಳಿದಿದ್ದಾರೆ. ಶಿಕ್ಷಕ ಅಂದಾನಯ್ಯ, ನೀವೇಕೆ ವಿದ್ಯಾರ್ಥಿಗಳ ಮುಂದೆ ಚಪ್ಪಲಿಯಿಂದ ಆ ಶಿಕ್ಷಕನಿಗೆ ಹೊಡೆಯುತ್ತೇನೆ ಎಂದು ಹೇಳಿದ್ದೀರಿ? ನಾನೇನು ತಪ್ಪು ಮಾಡಿದ್ದೇನೆ ಎಂದು ಪ್ರಶ್ನಿಸಿದ್ದಾನೆ. ಆಗ ಕೇವಲ ಬಾಯಿ ಮಾತಿನಿಂದ ಕೇಳೋದಿಲ್ಲ, ನಿಜವಾಗಿಯೂ ಚಪ್ಪಲಿಯಿಂದ ಹೊಡೆಯುತ್ತೇನೆ ಎಂದು ಏಕಾಏಕಿ ಕಾಲಲ್ಲಿರುವಂತಹ ಚಪ್ಪಲಿಯನ್ನ ಬಿಚ್ಚಿ ಶಿಕ್ಷಕನಿಗೆ ಹೊಡೆದಿದ್ದಾಳೆ. ಅದೇ ಸರ್, ಸೋಲ್ಜರ್ಸ್ ಇದನ್ನ ಮಾಡಿಸಿದ್ವಲ್ರಿ, ಡ್ಯಾನ್ಸ್ ಮಾಡಿಸ್ ಮುಂದಾಗ್ರಿ ಆ ಹುಡುಗರು ಹೋಗಿ ಹೆಡ್ ಮಾಸ್ಟರ್ ಕೇಳ್ಯಾರ್ರಿ, ಹಿಂಗ ನಾವು ಡ್ರಾಮಾ ಮಾಡ್ತೀವ್ರಿ ಅಂತೇಳಿ. ಅವು ಮೇಡಮ್ ಅವ್ರು ಡ್ರಾಮಾಗೆ ಏನು ಬೇಡ ನಡ್ರಿ, ಅವು ಗಂಡು ಹುಡುಗರಿಗೆ ಸೋಲ್ಜರ್ಸ್ ಮಾಡ್ತಾರೆ ಅಂತ ಹೇಳಿ ಕಳ್ಸ್ಯಾರ ಸರ್ ಅವರು. ಅವು ಮೇಡಮ್ ಅವರು ಹೆಡ್ ಮಾಸ್ಟರ್ನ ಹೋಗಿ ಕೇಳಿಲ್ರಿ ಸರ್ ಅವರು. ಹೆಡ್ ಮಾಸ್ಟರ್ನ ಹೋಗಿ ಏನೋ ಡ್ರಾಮಾ ಮಾಡ್ತಾರಂತ ಅವ್ರು ಸರ್ ಅಂತ ಏನು ಕೇಳಾರ್ದನ ಹುಡುಗರಿಗೆ ಮಾಡಿಸಿದವ್ರಿಗೆ ಮಾಡೋರಿಗೆ ಚಪ್ಪಲಿ ತೊಗೊಂಡ್ಬಿಡ್ತೀನಿ ಅಂದ್ಬಿಟ್ಟಾರೆ. ಹ್ಞೂ ರೀ, ಇಲ್ರಿ ಮೇಡಮ್ ಅವರು ಅಂದ್ಗಳ ಇವತ್ತು ಮುಂಜಾನೆ ನೀವು ಅಷ್ಟು ಹುಡುಗ ಕೂತು ಕುಂತಿರಲ್ರಿ, ಇಲ್ಲಿ ಕುಂತಾಗ ಹುಡುಗರು ಮೇಡಮ್ ಅವ್ರು ಹುಡುಗರು ಎದುರಿಗೆ ಚಪ್ಪಲಿ ತೊಗೊಂಡ್ಬಿಡ್ತೀನಿ ಎಲ್ಲ ಮಾತಾಡ್ಬೇಡ್ರಿ ಮೇಡಮ್ ಅವ್ರ ಅಂತಂತಂದೇನ್ರಿ. ಅನ್ಬೇಡ್ರಿ ಮೇಡಮ್ ಅವ್ರ ಅಂತಂತಂದಿನಿ ನಾನು. ಅವು ಅಂದುಗಳನ್ನ ಆ ಡ್ರಾಮಾ ಮಾಡಿಸ್ತೀನಿ ಈ ಡ್ರಾಮಾ ಮಾಡಿಸ್ತೀನಿ ಅಂತೇಳಿ ಏಕಾಏಕಿ ಗೂಢ ಇದು ಮಾಡ್ಯಾಬಿಟ್ರಿ ಸರ್. ನಾನು ಎಲ್ಲಿ ಕ್ಲಾಸ್ ರೂಮ್ನಾಗ ಹೊರಗಡೆ ಇಲ್ಲೇ ಅಷ್ಟು ಊಟಕ್ಕೆ ಕುಂತಿದ್ರು ಸರ್. ಇಲ್ಲೇ ರೀ ಬಿಸಿ ಊಟ ಎಲ್ಲ ಸರ್ಸ್ ಲೆಕ್ಚರ್ಸ್ ಇದ್ರೆ ಇಲ್ಲ ಬಿಸಿ ಊಟದವರು ಮತ್ತು ಮಕ್ಕಳು ಎಲ್ಲರೂ ಇದ್ರು ಸರ್. ಹೆಡ್ ಮಾಸ್ಟರ್ ಇದ್ರಿ, ಅವ್ರ ಟೀಚರ್ ಇದ್ದರು. ಈ ಸಂಬಂಧ ಪ್ರತ್ಯಕ್ಷದರ್ಶಿಯಾಗಿದ್ದಂತಹ ಶಾಲೆಯ ಹೆಡ್ ಮಾಸ್ಟರ್ ಶ್ರೀಮತಿ KG सैयद अमीन मातनाडिदो ಹೀಗೆ. आज टीचर को बोले मुझे ऐसा सब हुआ करको, मैं टीचर को बोली थी मैं SDMC को बुला के इसके बारे में तहकीकात करती हूँ, सर को बुला को तहकीकात करती हूँ. टीचर है सबूत उनको बोल को मैं भेजूँ. बैठ को मैं नाश्ता करने डब्बा खोले तक मारामारी चली थी, उन्हें चप्पल से मारे से मैं देखती. ನ್ಯಾಯಕ್ಕಾಗಿ ಶಿಕ್ಷಕನ ಬೇಡಿಕೆ, ಪೊಲೀಸ್ ಮೆಟ್ಲೇರಿದ ಪ್ರಕರಣ. ಶಾಲೆಯಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೀತಾ ಇರುವ ವೇಳೆ ಶಾಲೆಗೆ ಪೊಲೀಸರು ಬಂದು ಜಗಳ ಶಮನ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರಿ ನೌಕರರ ಸಂಘ ಮತ್ತು ಶಿಕ್ಷಕರ ಸಂಘದ ಸದಸ್ಯರು ಶಾಲೆಗೆ ಬಂದು ಈ ಸಂಧಾನ ಮಾಡುವ ಪ್ರಯತ್ನವೂ ಮಾಡಿದ್ದಾರೆ. ಏನು ತಪ್ಪು ಮಾಡದೆ ಏಕಾಏಕಿ ಹಲ್ಲೆ ಮಾಡಿರುವುದು ಮನಸ್ಸಿಗೆ ಘಾಸಿ ಮಾಡಿದೆ ಎಂದು ಶಿಕ್ಷಕ ಅಂದಾನಯ್ಯ ವಸ್ತ್ರದ ಪೊಲೀಸ್ ಠಾಣೆಯ ಮೆಟ್ಲೇರಿದ್ದು ಜಂಗಮ ಸಮಾಜದ ಹಲವು ಮುಖಂಡರು ಈ ಪ್ರಕರಣವನ್ನು ತೀವ್ರವಾಗಿ ಖಂಡಿಸುತ್ತಾರೆ. ಜಂಗಮ ಸಮಾಜದಲ್ಲಿ ಯಾರಾದರೂ ಚಪ್ಪಲಿಯಿಂದ ಹೊಡೆಸಿಕೊಂಡ್ರೆ ಮತ್ತೆ ಯಾಚಾರ್ ಲಿಂಗ ದೀಕ್ಷೆ ಪಡೆಯಬೇಕು. ಈ ರೀತಿ ಚಪ್ಪಲಿಂದ ಹೊಡೆದಿದ್ದು ಸಮಾಜಕ್ಕೆ ನೋವುಂಟು ಮಾಡಿದೆ ಎಂದಿದ್ದಾರೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.